84 ಪ್ರಾಯದ ನ್ಯಾನ್ಸಿ ಗುತ್ರಿಯವರನ್ನ ಅಪಹರಿಸಲಾಗಿದ್ದು, ಕಳುಹಿಸಿರುವ ಸುಲಿಗೆ ಪತ್ರದಲ್ಲಿನ ರಕ್ತದ ಗುರುತು ಅಪಹರಣಗೊಂಡ ಹಿರಿಯರದ್ದು ಎಂಬುದು ಎಲ್ಲರ ದಿಗಿಲಿಗೆ ತೋಡಿದೆ. ಸವನ್ನಾ ಗುತ್ರಿಯವರು ಆಂಕರ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇರುವವರು. ಇವರ ತಾಯಿ 84 ಪ್ರಾಯದವರನ್ನ ಸುಲಿಗೆ ಹಣಕ್ಕಾಗಿ ಅಪಹರಿಸಲಾಗಿದೆ. ನೆತ್ತರ ಕಲೆಯ ಸುಲಿಗೆ ಪತ್ರ ಬಂದ ಮೇಲೆ ಸವನ್ನಾ ಗುತ್ರಿಯವರು ಅಪಹರಣಕಾರರಿಗೆ ಅವರು ಒತ್ತಾಯಿಸುವ ಹಣ ನೀಡಲಾಗುವುದು, ತಾಯಿಯನ್ನ ಬಿಡುಗಡೆ ಮಾಡಿ ಎಂದು ಜಾಲತಾಣಕ್ಕೆ ವಿಡಿಯೋ ಏರಿಸಿದ್ದಾರೆ. ಇದು ಅವರು ಹಾಕಿರುವ 3ನೆಯ ವಿಡಿಯೋವಾಗಿದೆ. ಟಕ್ಸನ್ನ ಕೋಲ್ಡ್ ಸ್ಥಳೀಯ ಟಿವಿಗೆ ಸವನ್ನಾ ವಿಡಿಯೋ ನೀಡಿದ್ರು. ಅವರು ಪ್ರಸಾರ ಮಾಡಲು ನಿರಾಕರಿಸಿದ್ರು. ಎಫ್ಬಿಐ ತನಿಖಾ ತಂಡದವರು ಅಪಹರಣಕಾರರನ್ನ ಹಿಡಿಯಲು 3 ದಿನಗಳಿಂದ ಪ್ರಯತ್ನಿಸಿದ್ದು ಸದ್ಯಕ್ಕೆ ಫಲ ನೀಡಿಲ್ಲ. ಪತ್ತೆದಾರರು ತನಿಖಾ ಪಡೆಯವರು ಕೆಲವು ಸ್ಥಳಗಳನ್ನು ಶೋಧಿಸಿದ್ದಾರೆ. ಫಿಮಾ ಕೌಂಟಿ ಶರೀಫ್ರ ಕಚೇರಿಯ ಮಿಂಚಂಚಿಯಂತೆ ಸದ್ಯ ತನಿಖೆಯ ಪ್ರಗತಿಯನ್ನ ಮಾಧ್ಯಮಗಳಿಗೆ ಬಿಡುಗಡೆ ಮಾಡುತ್ತಿಲ್ಲ ಎಂದಿದ್ದಾರೆ. ತನಿಖೆಗೆ ಸಂಶಯಾಸ್ಪದರಾಗಲಿ ಸಂಶಯಿತ ವಾಹನವಾಗಲಿ ಕಂಡಿಲ್ಲ ಎನ್ನುವುದು ವಿಶೇಷ. ನ್ಯಾನ್ಸಿಯವರನ್ನ ಒತ್ತಾಯ ಬಲಾತ್ಕಾರದಿಂದ ಕೊಂಡೊಯ್ಯಲಾಗಿದೆ. ಟಕ್ಸನ್ನ ಮನೆಯಿಂದ ವೀಕೆಂಡ್ ದಿನ ಅವರನ್ನ ಅಪಹರಿಸಲಾಗಿದೆ. ಪ್ರಾಯ ಆಗಿರುವ ನ್ಯಾನ್ಸಿ ಗುತ್ರಿಯವರಿಗೆ ನಿತ್ಯ ಮದ್ದು ಮಾತ್ರೆಯ ಅಗತ್ಯವಿದೆ. ಇದು ಮಗಳು ಮತ್ತು ತನಿಖಾ ತಂಡವನ್ನ ಕಂಗೆಡಿಸಿದೆ. ಫೇಸ್ ಮೇಕರ್ ಅಳವಡಿಸಿರುವ ಅವರು ಅಧಿಕ ರಕ್ತದೊತ್ತಡ ಹೊಂದಿದ್ದಾರೆ. ತನಿಖೆ ನಡೆದಿದೆ. ಯಾವುದೇ ಸಾಕ್ಷ್ಯ ನೀಡದ ಅಪಹರಣ ಎಫ್ಬಿಐ ಕೂಡ ಕಂಗೆಡುವಂತೆ ಮಾಡಿದೆ.